ವಿಧಾನಸಭಾ ಕ್ಷೇತ್ರದ ಮುಖಂಡರು ಕೆಪಿಸಿಸಿ ಮುಂಭಾಗದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ದಿನೇಶ್ ಗುಂಡೂರಾವ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮನವಿ ಪತ್ರ. ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್, ಬ್ಲಾಕ್ ಅಧ್ಯಕ್ಷರಾದ ಸರ್ವಣ, ಸತ್ಯನಾರಾಯಣ್, ಗಾಂಧಿನಗರ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬು, ರಘುನಾಥ್, ರಾಜ್ ಕಾರ್ತಿಕ್, ಶಶಿಕುಮಾರ್, ಕ್ವೀನ್ ಎಲಿಜಬೆತ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ರವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. 6 ಬಾರಿ ಜನಗಳ ಆಶೀರ್ವಾದ ಪಡೆದು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಸರ್ ಅವರು ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸವನ್ನು ಸಹ ಮಾಡಿದ್ದಾರೆ. ಎಐಸಿಸಿ ಉಸ್ತುವಾರಿಗಳು ಆಗಿದ್ದಾರೆ. ಹಾಗಾಗಿ 6 ಬಾರಿ ಶಾಸಕರಾಗಿರಂತ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಎಲ್ಲ ಅನುಭವಗಳು ಇದೆ. ಮಂತ್ರಿ ಆಗಿದ್ದಾರೆ, ಆಹಾರ ಮಂತ್ರಿಗಳಾಗಿದ್ದು, ಈಗಷ್ಟೇ 3 ವರ್ಷಗಳ ಕಾಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ. ಈಗೇನು ಈ ಒಂದು ಅಧಿಕಾರ ಹಸ್ತಾಂತರ ಆದ ನಂತರ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ CLP ನಾಯಕರು ಅಂತ ಹೇಳಿ ಆಗಿದ್ದಾರೆ. ಇಲ್ಲ ಒಳಗಡೆ ಬೇರೆ ಎಲ್ಲ ಆಫೀಸ್ ಬೇರೆಯವ್ರು ಹೇಳ್ತಾ ಇದ್ದಾರೆ, ನಾವು ಸೈನ್ ಮಾಡ್ತೀವಿ. ಆ ತರ ಒಂದು ಭಾವನೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸ್ವಲ್ಪ ಜನಾನುರಾಗಿ ಅವ್ರ ತಂದೆ ತರನೇ ಕಾರ್ಯವೈಖರಿ ಮತ್ತೆ 6 ಬಾರಿ ಗಾಂಧಿನಗರ ಕೇಳೋದೊಂದು ಸಾಮಾನ್ಯ ವಿಚಾರ ಅಲ್ಲ. ಮಿನಿ ಭಾರತ, ಗಾಂಧಿನಗರ ಅಂದ್ರೆ ಒಂದು ಮಿನಿ ಭಾರತ ಇದ್ದಾಗೆ. ಹಾಗಾಗಿ ನಾವು ಈ ಒಂದು ಇದರಲ್ಲಿ ಎಲ್ಲ ನಾವು ಬ್ಲಾಕ್ ಅಧ್ಯಕ್ಷರು ಇರ್ಬೋದು, ಗಾಂಧಿನಗರದಿಂದ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಿರ್ಬೋದು, ಕೆಪಿಸಿಸಿ ಸದಸ್ಯರು, ಆಫೀಸ್ ಬೇರೆಯವರೆಲ್ಲ ಸೇರಿ ಒಕ್ಕೂರಿನಿಂದ ನಾವು ಹೈಕಮಾಂಡ್ ಅನ್ನು ಒತ್ತಾಯ ಮಾಡ್ತೀವಿ. ಹಾಗೂ ಮಾನ್ಯ ಹೊಸದಾಗಿ ನಿಯೋಜಿತಗೊಂಡಿರೋ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಮನೆ ಮಾಡ್ತೀವಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಅವ್ರಿಗೂ ಸಹ ನಾವೆಲ್ಲ ಒಕ್ಕೂರಿನಿಂದ ನಾವು ಒತ್ತಾಯ ಮಾಡೋದು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕು ಅಂತ ಎಲ್ಲರ ಸಿದ್ದರಾಮಯ್ಯಜಿಯವರ ಸರ್ಕಾರದಲ್ಲಿ ಸಂವಿಧಾನ ಪೂರ್ವಕವಾಗಿ ಎಲ್ಲಾ ವರ್ಗದ ಜನಾಂಗವನ್ನ ಒಂದೇ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಧೀಮಂತ ನಾಯಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಮುಂದಿನ 2028 ಚುನಾವಣೆ ಹಿತದೃಷ್ಟಿಯಿಂದ ಅವರಿಗೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಈ ಕ್ಯಾಬಿನೆಟ್ ಅನ್ನು ಮುಂದುವರಿಸಿಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಇವತ್ತು ಏನ್ ನಮ್ಮ ವರಿಷ್ಠರಿದ್ದಾರೆ ಸನ್ಮಾನ್ಯ ಖರ್ಗೆ ಜೀರವರು ಮತ್ತು ರಾಯಲ್ ಜೀರವರು, ಸೋನಿಯಾ ಗಾಂಧಿ ಜೀರವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆದಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನು ಕೂಡ ಎಲ್ಲರಲ್ಲೂ ಕೂಡ ನಾವು ವಿನಯಪೂರ್ವಕವಾಗಿ ಮನವಿ ಮಾಡ್ತೀವಿ. ದಯಮಾಡಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ ಮಂತ್ರಿಮಂಡಲದಲ್ಲಿ ಮುಂದುವರಿಸಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ವಿನಯಪೂರ್ವಕ ವಿನಂತಿ. ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಒಂದು ನಮ್ಮ ಪಕ್ಷದ ಸಿಪಾಯಿ ಏನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದ್ರೂ ಸಹ ಆ ಬ್ರ್ಯಾಂಡ್ ಅನ್ನ ಯೂಸ್ ಮಾಡದೆ ನನ್ನದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿ ಇವತ್ತಿನ ದಿವಸ 6 ಬಾರಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯಾವುದೇ ರೀತಿಯಂತ ಜಾತಿ ಸಪೋರ್ಟ್ ಇಲ್ಲದೆ ಮತ್ತೊಂದಿಲ್ಲ ಯಾವುದೂ ಇಲ್ಲದೆ ಜನರ ಪ್ರೀತಿಯಿಂದ ಇವತ್ತು 6 ಬಾರಿ ಗೆದ್ಕೊಂಡ್ ಬಂದು ಮಂತ್ರಿಗಳಾಗಿ ಸಹ ಸೇವೆ ಸಲ್ಲಿಸಿರ್ತಾರೆ. ಉತ್ತಮವಾದಂತ ರೀತಿಯಲ್ಲಿ ಅನ್ನಭಾಗ ನೀಡುವ ಕಾರ್ಯಕ್ರಮ ಇರ್ಬೋದು, ಈಗ ಆರೋಗ್ಯ ಭಾಗ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಉತ್ತಮವಾದಂತ ತಮ್ಮ ಸೇವೆಯನ್ನು ಸಲ್ಲಿಸಿ ಒಳ್ಳೆ ರೀತಿಯಲ್ಲಿ ಪಕ್ಷಕ್ಕೂ ಸಹ ಕರ್ನಾಟಕ ರಾಜ್ಯಕ್ಕೂ ಸಹ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅಂತವರಿಗೆ ಇವತ್ತು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜಿವಾಲಾ ಅವರು, ಸನ್ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಯೊಬ್ಬರು ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದೀವಿ. ಯಾಕಂದ್ರೆ ಬರೀ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅವರು ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಇವತ್ತು ಉತ್ತಮವಾದಂತಹ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಏನಾದ್ರು ಕೊಟ್ರೆ ಇನ್ನೂ ಉತ್ತಮವಾದಂತ ಕೆಲಸವನ್ನ ಮಾಡಿ ನಮ್ಮ ಜನರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಅಂತ ಈ ಮೂಲಕ ಪ್ರೆಸಿಡೆಂಟ್ ಆಯ್ತು, ಎಪಿಸಿಸಿ ಪ್ರೆಸಿಡೆಂಟ್ ಆಯ್ತು, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಯ್ತು, 3 ರಾಜ್ಯದ ಇನ್ಚಾರ್ಜ್ ಆಯ್ತು, ತಿರುಗಿ ಆರೋಗ್ಯ ಮಂತ್ರಿ, ಇದು ಫುಡ್ ಮಿನಿಸ್ಟರ್ ಆಯ್ತು, ಆಮೇಲೆ ಆರೋಗ್ಯ ಮಂತ್ರಿಗಳಾಗಿದ್ರು. ಇದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕು ಅವ್ರಿಗೆ ಪೂರ್ತಿ ಎಕ್ಸ್ಪೀರಿಯನ್ಸ್ ಇದೆ. ಅನ್ನಭಾಗ್ಯ ತರುವಂತ ಅನಿವಾರ್ಯಗಳು ಇವ್ರು ಮಾಡಿದಂತ ಕೆಲಸ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ರಾಜ್ಯದಲ್ಲೇ ಒಳ್ಳೆ ಇದೆ ಅವರಿಗೆ. ಅವ್ರಿಗೆ ಕೆಪಾಸಿಟಿ ಇದೆ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇರೋದು ನಮ್ಮ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ PCC ಸದಸ್ಯರುಗಳು ಎಲ್ಲ ಹಿರಿಯ ನಾಯಕರ ಜೊತೆಲಿ ಬಂದು ನಮ್ಮ ಮನವಿ ಏನಂದ್ರೆ ಇಡೀ ಗಾಂಧಿನಗರ ಎಲ್ಲ ಜನತೆ ಪರವಾಗಿ ಮತದಾರರ ಪರವಾಗಿ ಮತ್ತೆ ನಮ್ಮೆಲ್ಲ ನಾಯಕರು ಅವರು ಈ ಸತಿ FDCಯನ್ನು ಆಯ್ಕೆ ಮಾಡಬೇಕು. AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಸಾಹೇಬ್ರಿಗೆ, ವೇಣುಗೋಪಾಲ್ ಸಾಹೇಬ್ರಿಗೆ ಎಲ್ಲರಿಗೂ ನಮ್ಮ ಮನವಿ ಇರ್ತದೆ.
ಮತ್ತೆ ಇದೊಂದು ಆದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಗೆಲ್ಲರಿಗೂ ಫೈನಾನ್ಸ್ ಒಂದು ಹೆಮ್ಮೆ ಇರ್ತದೆ. ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಮ್ಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಪರವಾಗಿ ಒಂದು ಮನವಿ ಮಾಡಕ್ ಬಂದಿದ್ದೀರಿ. ಈ ಗೌರ್ಮೆಂಟ್ ಅಲ್ಲಿ ಅವ್ರಿಗೂ ಒಂದು ಉಪಮುಖ್ಯಮಂತ್ರಿ ಕೊಡ್ಲಿ ಅಂತ ನಮ್ಮ ಗಾಂಧಿನಗರ ಎಲ್ಲ ಬ್ಲಾಕ್ ಇಂದ ಹಿಡಿದು ಎಲ್ಲ ಮಾಜಿ ನಗರ ಪಾಲಿಕೆ ಮತ್ತು ಗ್ಯಾರಂಟಿ ಅಧ್ಯಕ್ಷರಿಗೆ ಇವತ್ತು ಮನವಿ ಕೊಟ್ಟಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಡನಾಡಿ ದಿನೇಶ್ ಗುಂಡೂರಾವ್ ಅವರು ಅವ್ರ ಮಂತ್ರಿ ಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈ ರಾಜ್ಯಕ್ಕೂ ಮತ್ತು ನಗರಕ್ಕೂ ಒಳ್ಳೆ ಕೆಲಸಗಾರ ಸಿಗ್ತಾರೆ ಅಂತ ಹೇಳಿ ನಮಗೂ